ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಥಾನಾಯಕನ ಪರಿಚಯವನ್ನು ಮಾಡಿಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ಕಥಾನಾಯಕನನ್ನು ಮೈಥಿಲಿ ಶ್ರೀರಾಮ್ ಭಾರದ್ವಾಜ್ ಎಂದು ಪರಿಚಯಿಸಲು ಹೋದಾಗ ಅವಳನ್ನು ಅರ್ಧಕ್ಕೆ ತಡೆದಂತಹ ನಮ್ಮ ಕಥಾನಾಯಕ ತನ್ನ ಹೆಸರನ್ನು ಅಗ್ನಿ ಅಂತ ಪರಿಚಯ ಮಾಡಿಕೊಂಡಿದ್ದ. ಯಾತಕ್ಕಾಗಿ ಅಗ್ನಿ ಅಂತ ತನ್ನನ್ನು ತಾನೇ ಕರ್ಕೊಂಡ, ಶ್ರೀರಾಮ್ ಭಾರದ್ವಾಜ್ ಅನ್ನೋದಕ್ಕೆ ಯಾಕೆ ನಕಾರ ಎತ್ತಿದ ಅನ್ನೋದರ ಜೊತೆಗೆ ಅಗ್ನಿಯ ಪರಿಪೂರ್ಣ ಪರಿಚಯವನ್ನು ನಾವು ಈ ಸಂಚಿಕೆಯಲ್ಲಿ ಮಾಡಿಕೊಳ್ಳೋಣ. ಮೈಥಿಲಿಯನ್ನು ಅಗ್ನಿ ಅರ್ಧಕ್ಕೆ ತಡೆದಾಗ ಅವಳು ಅಗ್ನಿಯ ಬಳಿ, ಸರ್, ಆದರೆ ಇಲ್ಲಿ ಈ ಎನ್ವಲಪ್ಪಲ್ಲಿ ಶ್ರೀರಾಮ್ ಅಂತ ಇದೆಯಲ್ಲ ಅಂತ ಕೇಳೋ ಬೇಡವ ಎಂಬಂತೆ ಸಣ್ಣ ಸ್ವರದಲ್ಲಿ ಕೇಳಿದ್ರು. ಮೈಕ್ ಎದುರಿಗೆ ಇದ್ದ ಕಾರಣ ಎಲ್ಲರಿಗೂ ಕೇಳಿಸಿತ್ತು ಮೈಥಿಲಿ ಏನು ಹೇಳಿದ್ಲು ಅನ್ನೋದು. ಮೈಥಿಲಿ ಕಡೆಗೊಂದು ಉರಿನೋಟ ಬೀರಿದ ಅಗ್ನಿ, ಶ್ರೀರಾಮ್ ಅನ್ನೋ ಹೆಸರು ಶಾಲೆಯ ಸರ್ಟಿಫಿಕೇಟ್ಗೆ ಮಾತ್ರ ಸೀಮಿತವಾಗಿರೋ ನನ್ನದೇ ಹೆಸರು ಅದು. ಆದರೆ ಎಲ್ಲರೂ ನನ್ನನ್ನು ಅಗ್ನಿಯನ್ನ ಹೆಸರು ಹಿಡಿದು ಕರೆದ್ರೇ ಚಂದ. ನನಗೆ ಅದೇ ಇಷ್ಟ ಕೂಡ ಆಗತ್ತೆ. ತಂದೆ ತಾಯಿ ಇಟ್ಟ ಹೆಸರಿಂದ ನನ್ನನ್ನು ನಾನು ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನನಗೆ ನನ್ನದಾದ ಸ್ವಂತ ಐಡೆಂಟಿಟಿ ಬೇಕು. ಅದನ್ನು ನಾನು ಇಷ್ಟು ವರ್ಷದಲ್ಲಿ ಸಂಪಾದನೆ ಮಾಡಿದ್ದೀನಿ ಕೂಡ. ಅದಕ್ಕೆ ನನ್ನ ಹೆಸರು ಅಗ್ನಿ ಅಂತ ಇರೋದು. ನಾನು ಸಂಪಾದನೆ ಮಾಡಿದ ಹೆಸರು ಈ ಅಗ್ನಿ ಅನ್ನೋ ನನ್ನ ಹೆಸರು ಎಂದಿದ್ದ ಹೆಮ್ಮೆಯಿಂದ. ತನ್ನ ಹೆಸರಿನ ಬಗ್ಗೆ, ತನ್ನ ಸಾಧನೆಯ ಬಗ್ಗೆ ಅದೇನೋ ಅವನಿಗೆ ಒಂದು ರೀತಿಯ ಹೆಮ್ಮೆ. ಒಮ್ಮೆ ಎಲ್ಲ ವಿದ್ಯಾರ್ಥಿಗಳತ್ತ ಕಣ್ಣಾಯಿಸಿದ ಅಗ್ನಿ, ಮೈ ಡಿಯರ್ ಸ್ಟೂಡೆಂಟ್ಸ್, ಅಗ್ನಿ ಅಂದರೆ ಏನಂತ ಗೊತ್ತಲ್ಲ ನಿಮಗೆಲ್ಲ? ಬೆಂಕಿ, ಫೈರ್. ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತಾರೆ. ಅಗ್ನಿ ಇರೋದು 4 ಅಕ್ಷರ, AGNI. A ಸ್ಟ್ಯಾಂಡ್ಸ್ ಫಾರ್ ಆ್ಯಂಗ್ರಿ, ಅಗ್ರೆಸಿವ್. ನಾನು ಕೋಪಿಷ್ಟ. ನನ್ನ ವಿರುದ್ಧ ಯಾರು ಹೋದರೂ ಅವರ ವಿರುದ್ಧ ಹೋಗಿ ಆಕ್ರಮಣ ಮಾಡಿ ಸದೆ ಬಡಿಯೋದೇ ಬಿಡೋದಿಲ್ಲ. G ಸ್ಟ್ಯಾಂಡ್ಸ್ ಫಾರ್ ಗುಡ್ ಬೈ ಹಾರ್ಟ್. ಒಳ್ಳೆಯವರಿಗೆ ನಾನು ಒಳ್ಳೆಯವನೇ, ಆದರೆ ಕೆಟ್ಟದ್ದು ಬಯಸುವವರಿಗೂ ಒಳ್ಳೆಯದಾಗಲಿ ಅನ್ನೋಷ್ಟು ಒಳ್ಳೆತನ ಖಂಡಿತ ನನ್ನಲ್ಲಂತೂ ಇಲ್ಲ. N ಸ್ಟ್ಯಾಂಡ್ಸ್ ಫಾರ್ ನೀಟ್ನೆಸ್, ಅಂದರೆ ಶಿಸ್ತು. ಜೀವನದಲ್ಲಿ ಶಿಸ್ತು ತುಂಬಾ ಮುಖ್ಯ. ನೀಟಾಗಿ ಇಲ್ಲದ ಜನರನ್ನು ನಾನು ನನ್ನ ಹತ್ರ ಕೂಡ ಸೇರಿಸಲ್ಲ. ಮತ್ತು ಕೊನೆಯದಾಗಿ I, ಇಗ್ನೋರ್. ಕೆಲವೊಮ್ಮೆ ನಮಗೆ ಸಂಬಂಧ ಇಲ್ಲದೇ ಇರೋದು ವಸ್ತುನೇ ಆಗಿದ್ರೂ ಸರಿ ಅಥವಾ ವ್ಯಕ್ತಿಯೇ ಆಗಿದ್ರೂ ಸರಿ, ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡಲೇಬೇಕಾಗುತ್ತೆ ಎಂದ ಅಗ್ನಿ ಓರೆ ನೋಟದಲ್ಲಿ ಕೌಸಲ್ಯ ದೇವಿಯವರತ್ತ ನೋಡಿದ್ದ. ಒಮ್ಮೆ, ಡಿಯರ್ ಸ್ಟೂಡೆಂಟ್ಸ್, ಇಷ್ಟೊತ್ತು ನಾನು ನಿಮ್ಗೆ ಹೇಳಿದ್ದು ಯಾವುದೋ ಸಿನಿಮಾ ಡೈಲಾಗನ್ನಲ್ಲ. ನನ್ನ ಸ್ವಂತ ಸಾಮರ್ಥ್ಯದಿಂದ ನನ್ನದೇ ಹೆಸರು ಸಂಪಾದಿಸಿದ ನನ್ನ ಹೆಸರಿನ ಅರ್ಥವನ್ನು ನಾನು ನಿಮಗೆ ಹೇಳಿದ್ದು. ನೋಡಿ, ನಿಮಗೆಲ್ಲ ನಿಮ್ಮ ಟೀಚರ್ಸ್ ನನ್ನ ಬಗ್ಗೆ ಸಾಕಷ್ಟು ಹೊಗಳು ಹೇಳಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವ್ರು ಹೇಳಿದ್ದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದನ್ನು ಇನ್ನು ಮುಂದೆ ನಾನು ನಿಮ್ಮೆಲ್ಲರ ಜೊತೆ ಇದ್ದಾಗ ನನ್ನನ್ನು ನೋಡಿ ನೀವೆಲ್ಲ ತಿಳ್ಕೋಬೇಕು. ಆದರೆ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಹೆಸರು, ನನ್ನ ಗುಣ, ಇದರಲ್ಲಿ ನಿಮಗೆ ಏನಾದರೂ ಒಳ್ಳೆಯ ಅಂಶ ಇತ್ತು ಅಂದರೆ ಅಥವಾ ಹಾಗಂತ ಅನಿಸಿದರೆ ಖಂಡಿತ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆದರೆ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನು ನಿಮ್ಮ ಹತ್ತಿರ ಕೂಡ ಸುಳಿಯೋದಕ್ಕೆ ಬಿಡಬೇಡಿ ಎಂದವ ಮೈಥಿಲಿ ಕಡೆಗೆ ತಿರುಗಿ, ಮಿಸ್ ಮೈಥಿಲಿ, ಗೊತ್ತಿದ್ದೋ ಗೊತ್ತಿಲ್ಲದೆ ಒಳ್ಳೆ ಕೆಲಸವನ್ನೇ ಮಾಡಿದ್ದೀರ ಕಣ್ರಿ ಎಂದವನ ಮಾತು ಹೊಗಳಿದನೋ ತೆಗಳಿದನೋ ಅದಂತೂ ಅವಳಿಗೆ ಅರ್ಥವಾಗಲಿಲ್ಲ. ಅಗ್ನಿಯ ಮಾತಿಗೆ ಇಡೀ ಆಡಿಟೋರಿಯಂನಲ್ಲಿ ಸೇರಿದ್ದ ಯುವಜನತೆ ಅಂತೂ ಚಪ್ಪಾಳೆಗಳ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದ್ರು. ಆದರೆ ಮೈಥಿಲಿಯ ದೃಷ್ಟಿಯಲ್ಲಿ ಮಾತ್ರ ಅಗ್ನಿಯ ಒಬ್ಬ ಅಹಂಕಾರಿಯಂತೆ ಅಚ್ಚೊತ್ತು ಕುಳಿತುಬಿಟ್ಟ. ಅಗ್ನಿ ತನ್ನ ಮಾತು ಮುಗಿಸಿ ಇನ್ನೇನು ತನಗೆ ನೀಡಿದ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಅನ್ನೋವಾಗ ಏನೋ ನೆನಪಾದವರ ಹಾಗೆ ಹಣೆದು ಕೆರೆದುಕೊಂಡು ಮೈಥಿಲಿ ಬಳಿ ಬಾಗಿ ಮೈಕ್ ಮುಚ್ಚಿಟ್ಟು, ಆಗಲೇ ನಾನು ಹೇಳಿದ್ದು ಜ್ಞಾಪಕ ಇದೆ ತಾನೇ ನಿನಗೆ ಎಂದು ಕೇಳಿದ್ದ. ಅವಳಿಂದ ಯಾವುದೇ ಉತ್ತರ ಬಾರದೇ ಇದ್ದಾಗ, ಈ ಅಗ್ನಿ ಹೇಳಿದ ಹಾಗೆ ಎಲ್ಲ ನಡಿಬೇಕು ಹೇಳಿ ತನ್ನ ಆಸನದಲ್ಲಿ ಹೋಗಿ ಕುಳಿತು ಬಿಟ್ಟ. ಅವನ ಮಾತಿಗೆ ಮೈಥಿಲಿ ಒಮ್ಮೆ ಭಾರವಾದ ನಿಟ್ಟುಸಿರನ್ನು ಬಿಟ್ಟು ಪ್ರಿನ್ಸಿಪಲ್ ಜಗನ್ನಾಥ್ ಅವರ ಬಳಿ ಹೋಗಿ ಮೆಲ್ಲಗೆ ಏನೋ ಹೇಳಿ ಬಂದಿದ್ಲು. ಅವರು ಅವಳ ಮಾತಿಗೆ ಖುಷಿಯಿಂದ ಒಪ್ಪಿಕೊಂಡು, ಒಳ್ಳೆ ಐಡಿಯಾ ಕಣಮ್ಮ ಅಂತ ಒಪ್ಪಿಗೆ ಕೊಟ್ಟಿದ್ರು. ಜಗನ್ನಾಥ್ ಅವರಿಂದ ಒಪ್ಪಿಗೆ ಸಿಗುತ್ತಿದ್ದ ಹಾಗೆ ಮೈಥಿಲಿ ಏನನ್ನೋ ಸಾಧಿಸಿದ ಖುಷಿಯಲ್ಲಿ ಅಗ್ನಿ ಕಡೆಗೆ ನೋಡಿ ಮುಗುಳ್ ನಗೆಯನ್ನು ಬೀರಿದ್ಲು. ಅವನಿಗೆ ಅವಳ ನಗು ಯಾಕೆಂದು ಅರ್ಥ ಆಗಿತ್ತೋ ಏನೋ, ಅವನು ಕೂಡ ಪ್ರತಿಯಾಗಿ ನಕ್ಕಿದ್ದ. ಮೈಥಿಲಿ ಮತ್ತೆ ಮೈಕ್ ಎದುರು ಬಂದು ನಿಂತು, ಇಷ್ಟು ಹೊತ್ತು ತಮ್ಮ ಮಾತಿನ ಮೂಲಕ ನಮಗೆಲ್ಲ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿ ಅವರ ಸಾಧನೆ ಬಗ್ಗೆ ಹೇಳಿದ ಶ್ರೀರಕ್ಷಾ ಎಂಬ ಹೆಸರಿಂದ ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಹೊತ್ತು ಮುನ್ನಡೆಸಿಕೊಂಡು ಹೋಗುತ್ತಿರುವ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀರಾಮ್ ಭಾರದ್ವಾಜ್ ಅಲಿಯಾಸ್ ಅಗ್ನಿ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಹಾಗೂ ಅದಕ್ಕೂ ಮೊದಲು ಅವರಿಗೆ ಪುಷ್ಪಗುಚ್ಛ ಕೊಡುವ ಮೂಲಕ ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಕೋರುತ್ತೇನೆ ಎಂದು ಎದುರುಗಡೆ ನೋಡಿಕೊಂಡು ಹೇಳಿ ಕ್ಷಣ ಬಿಟ್ಟು ನಂತರ ಅಗ್ನಿಯ ಕಡೆಗೆ ಮುಗುಳ್ನಗೆ ಬೀರುತ್ತಾ ನೋಡಿ ಹೇಳಿದ್ಲು ಮೈಥಿಲಿ.
ಶ್ರೀರಾಮ್ ಸರ್, ಓ ಸಾರಿ ಅಗ್ನಿ ಸರ್, ಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಗೆ ಬಂದ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಿಮ್ಮ ಶ್ರಮದಿಂದ ನಮ್ಮೆಲ್ಲರ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಯಶಸ್ಸು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಹಾರೈಸುತ್ತೇನೆ. ಅಗ್ನಿ ಸರ್ ಅವರಿಗೆ ಸ್ವಾಗತ ಕೋರಲು ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳು ಪುಷ್ಪಗುಚ್ಛ ಹಿಡಿದು ಬರ್ತಿದ್ದಾರೆ ಅಂತ ಅಗ್ನಿಯ ಕಡೆಗೆ ನೋಡಿ ಹೇಳಿ ನಕ್ಕಿದ್ಲು ಮೈಥಿಲಿ. ಮೈಥಿಲಿಯ ಮಾತಿಗೆ ಅಗ್ನಿ ಅವಳನ್ನು ನೋಡಿ ಕಣ್ಣಲ್ಲೇ ಕೆಂಡ ಕಾರ್ತಾ ತನಗೆ ಪುಷ್ಪಗುಚ್ಛ ಕೊಡೋಕೆ ಸ್ಟೇಜ್ ಮೇಲೆ ಬಂದ ಅದೇ ಸಂಸ್ಥೆಯ ಪುಟ್ಟ ಮಕ್ಕಳ ಎದುರು ನಗುವಿನ ಮುಖವಾಡ ಧರಿಸಿ ಪುಷ್ಪಗುಚ್ಛವನ್ನು ಸ್ವೀಕರಿಸಿದ. ನಂತರ ಅವನಿಗೆ ಜಗನ್ನಾಥ್ ಅವರು ಶಾಲ್ ಹೊದಿಸಿ ಗೌರವಿಸಿದರು. ಸ್ಟೇಜ್ ಮೇಲೆಯೇ ಇದ್ದ ಮೈಥಿಲಿಗೆ ನಗು ಬಂದರೂ ತಡೆದುಕೊಂಡು ನಿಂತಿದ್ಲು. ಅಗ್ನಿ ಕೋಪದಲ್ಲಿ ಅವಳ ಕಡೆಗೆ ನೋಡಿದ್ದ. ನೀನು ಹೇಳಿದ್ದನ್ನು ನಾನು ಕೇಳಲ್ಲ ಅನ್ನೋ ಹಾಗೆ ಅಗ್ನಿಯ ಕಡೆಗೆ ನೋಡಿ ಮೆಲ್ಲಗೆ ನಾಲಿಗೆ ಹೊರಚಾಚಿ ಅಣಕಿಸಿದ್ದಳು ಮೈಥಿಲಿ. ಅದನ್ನು ನೋಡಿದ ಅಗ್ನಿ ಇನ್ನಷ್ಟು ಉರಿದು ಹೋಗಿದ್ದ. ಆದದ್ದು ಇಷ್ಟೇ, ಆಫೀಸ್ ರೂಮ್ನಿಂದ ಎಲ್ಲರೂ ಆಡಿಟೋರಿಯಂಗೆ ಬರೋವಾಗ ಸ್ಟೇಜ್ ಬಳಿ ಬರೋ ಹೊತ್ತಿಗೆ ಮೈಥಿಲಿ ಪ್ರಿನ್ಸಿಪಾಲರ ಜೊತೆಗೆ ಇದ್ದಿದ್ದರಿಂದ ಬೆಳಗ್ಗೆ ತನ್ನ ಜೊತೆ ಜಗಳಕ್ಕಾದ ಹುಡುಗಿಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ್ದ ಅಗ್ನಿ. ಹಾಗಾಗಿ ತನ್ನ ಮುಂದೆ ಹೋಗ್ತಾ ಇದ್ದವಳ ಬಳಿ ಮೆಲ್ಲಗೆ ಬಾಗಿ, ಬೆಳಗ್ಗೆ ನನಗೆ ಮನೆ ಬಾಗಿಲಲ್ಲಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಮಾತಾಡಿದ್ದೆ ಅಲ್ವಾ ನೀನು, ಈಗ ಅದೇ ನೀನು ಸ್ಟೇಜ್ ಮೇಲೆ ಎಲ್ಲರ ಎದುರೇ ನನಗೆ ಹೂ ಕೊಟ್ಟು ಸ್ವಾಗತ ಮಾಡ್ತೀಯ, ನೋಡ್ತಾ ಇರು ಅಂತ ಅಗ್ನಿ ಮೈಥಿಲಿ ಬಳಿ ಚಾಲೆಂಜ್ ಮಾಡಿದ್ದ. ಮೈಥಿಲಿ ಒಮ್ಮೆಗೆ ತನ್ನ ಬೆನ್ನಿಗೆ ಯಾರದ್ದು ಬಿಸಿಯುಸಿರು ಸೋಕಿದ ಅನುಭವ ಆದಾಗ ಹಿಂತಿರುಗಿ ನೋಡಿದರೆ ಅಗ್ನಿಗೂ ಅವಳಿಗೂ ಒಂದೇ ಒಂದು ಹೆಜ್ಜೆ ಅಂತರ ಇದ್ದಿತ್ತು. ಆಗ ಅಗ್ನಿಯ ಮಾತನ್ನು ಕೇಳಿಸಿಕೊಂಡ ಮೈಥಿಲಿ, ಅದು ಕನಸಲ್ಲೂ ಕೂಡ ಸಾಧ್ಯವಿಲ್ಲ ಮಿಸ್ಟರ್ ಗಲೀವರ ಅಂತ ಹೇಳಿ ಮುಂದೆ ಹೋಗ್ಬಿಟ್ಟಿದ್ಲು. ಅಗ್ನಿ ಹೇಳಿದ ಮಾತನ್ನು ನೆನೆದ ಮೈಥಿಲಿ, ಹೆಂಗೆ ನಾನು ಎಂಬ ಅರ್ಥದಲ್ಲಿ ನೀನು ಹೇಳಿದ್ದು ನನ್ನ ಮುಂದೆ ನಡೆಯೋದಿಲ್ಲ, ನಾನೇ ಗೆದ್ದಿದ್ದು ಎಂದು ಇಲ್ಲದ ಕಾಲರನ್ನು ಮೇಲೆ ಎಳೆದುಕೊಳ್ಳಲು ಹೋಗಿ ಕಾಲರ್ ಇಲ್ಲ ಅನ್ನೋದು ನೆನಪಾಗಿ ಸ್ಟೈಲಾಗಿ ತನ್ನ ದುಪ್ಪಟವನ್ನೇ ಬೀಸಿ ಹಣೆ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಉಫ್ ಅಂತ ಹಾರಿಸಿ ಅವನ ಕಡೆಗೆ ನೋಡಿ ಹುಬ್ಬು ಹಾರಿಸಿ ನಕ್ಕಿದ್ಲು. ತನ್ನ ಮಾತು ಮತ್ತು ಈ ವರ್ತನೆಯಿಂದ ಅಗ್ನಿಯನ್ನು ಕೆರಳಿಸಿದ ಮೈಥಿಲಿ ಮುಂದೆ ಅಗ್ನಿಯ ಕೋಪಕ್ಕೆ ತುತ್ತಾಗ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇವತ್ತಿನ ಈ ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್, ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.